ಹೋದ್ವಾರ 15 ಗುಣಗಳು ಆಗಿದ್ದವು. ಈ ವಾರ ಮತ್ತೆ ಮುಂದೆ ಹೋಗೋಣ. ಕ್ಷಿಪ್ರಂ ವಿಜಾನಾತಿ ಚಿರಂ ಶೃಣೋತಿ ವಿಜ್ಞಾಯ ಚಾರ್ಥಂ ಭಜತೆ ನ ಕಾಮಾತ್ ನಾಸಂಪೃಷ್ಟೋ ವ್ಯೌಪಯುಂಕ್ತೆ ಪರಾರ್ಥೆ ತತ್ಪ್ರಜ್ಞಾನಂ ಪ್ರಥಮಂ ಪಂಡಿತಸ್ಯ. ಈ ಶ್ಲೋಕದಲ್ಲಿ ವಿದುರ ಏನ್ ಹೇಳ್ತಾ ಇದ್ದಾರೆ? 16ನೇ ಗುಣ ಆಕ್ಟಿವ್ ಸೆನ್ಸಿಂಗ್. ಸುತ್ತಮುತ್ತಲ ಏನ್ ನಡೀತಿರ್ತದೆ ಅದ್ರ ಬಗ್ಗೆ ನಾವು ಯಾವಾಗ್ಲೂ ಗಮನ ಹರಿಸ್ಬೇಕು. ತಕ್ಷಣಕ್ಕೆ ಕೆಲವೊಂದು ಸಂದರ್ಭಗಳು ನಮಗೆ ಪಾಠವನ್ನ ಕಲಿಸ್ತಾ ಇರ್ತವೆ. ಆ ಪಾಠವನ್ನ ನಾವು ಯಾವಾಗ್ಲೂ ತಗೋಬೇಕು. ಹೀಗೆ ಆಕ್ಟಿವ್ ಸೆನ್ಸಿಂಗ್. ಟಾಲರೆಂಟ್ ಪರ್ಸೆಪ್ಷನ್, ತಾಳ್ಮೆಯಿಂದ ಯಾವಾಗಲೂ ಗ್ರಹಣ ಮಾಡಬೇಕು. ಪರ್ಸೆಪ್ಷನ್ ಅಂದ್ರೆ ನೋಡ್ಬೇಕು, ಅದನ್ನ ತಿಳಿಬೇಕು. ಗ್ರಹಣ ಮಾಡುವುದು ಅಂದ್ರೆ ಸ್ವೀಕಾರ ಮಾಡುವುದು. ಸೊ ಆ ಸ್ವೀಕಾರ ಏನಿದೆ ಯಾವಾಗಲೂ ನಿಧಾನವಾಗಿ ಇರಬೇಕು. ಗಡಿಬಿಡಿಯಲ್ಲೇ ಆಗ್ಬಾರ್ದು, ನಿಧಾನವಾಗಿ ಗ್ರಹಣ ಮಾಡಬೇಕು. 18ನೇದು ನಾಟ್ ಇಂಟ್ರೂಡಿಂಗ್ ಇನ್ ಅದರ್ಸ್ ಮ್ಯಾಟರ್ಸ್. ಇನ್ನೊಬ್ಬರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು. ನಾವು ಜವಾರಿ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಕಾರ್ಬಾರ್ ಮಾಡಬಾರ್ದು. ಹೀಗೆ ಈ 3 ಗುಣಗಳ ಬಗ್ಗೆ ವಿದುರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಆದವರು ಯಾರಪ್ಪ ಅಂದ್ರೆ ಚಂದ್ರಶೇಖರ್ ಆಜಾದ್. ಚಂದ್ರಶೇಖರ್ ಆಜಾದ್ ಅವ ಬಲಿದಾನ ಆಗಿದ್ದು ಕೇವಲ 24ನೇ ವಯಸ್ಸಿಗೆ. ಆದರೆ 24ನೇ ವಯಸ್ಸಿಗೆ ಅವ ಎಷ್ಟು ಕೆಲಸ ಮಾಡಿದ್ದ ಅಂತಂದ್ರೆ, ಕನ್ನಡದಲ್ಲಿ ಅವನ ಮೇಲೆ 600 ಪುಟದ ಒಂದು ಪುಸ್ತಕ ಇದೆ, ಅಜೇಯ ಅಂತ ಹೇಳಿ ಬಾಬು ಕೃಷ್ಣಮೂರ್ತಿ ಅವರು ಬರ್ದದ್ದು. ಆ ಪುಸ್ತಕ ಓದಿದ್ರೆ ಎಂತ ಅದ್ಭುತವಾದಂತಹ ವ್ಯಕ್ತಿತ್ವ. ನಾವು ಮ್ಯಾನೇಜ್ಮೆಂಟ್ ಓದ್ತೇವೆ MBA ನಲ್ಲಿ. ಆ ಮ್ಯಾನೇಜ್ಮೆಂಟ್ ಗೆ ಒಂದು ರೋಲ್ ಮಾಡೆಲ್ ಚಂದ್ರಶೇಖರ್ ಆಜಾದ್. IIM ಮತ್ತು ಎಲ್ಲ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಚಂದ್ರಶೇಖರ್ ಆಜಾದ್ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಪ್ಲಾನಿಂಗ್ ಹೆಂಗೆ, ಆರ್ಗನೈಸಿಂಗ್ ಹೆಂಗೆ ಇತ್ತು, ಇದನ್ನೆಲ್ಲ ಕಲೀಲಿಕ್ಕೆ ಸಿಗ್ತದೆ ಚಂದ್ರಶೇಖರ್ ಆಜಾದ್ನ ಜೀವನದಿಂದ. ಹೀಗೆ ಆಕ್ಟಿವ್ ಸೆನ್ಸಿಂಗ್ ಗೆ ಹೇಳಿ ಮಾಡಿಸಿದ ವ್ಯಕ್ತಿ. ಪ್ರಸಂಗಾವಧಾನ ಒಂದು ಶ್ರೇಷ್ಠ ಗುಣ. ಆ ಸಂದರ್ಭಕ್ಕೆ ಹೆಂಗ್ ಹೊಂದ್ಕೋಬೇಕು ಹಂಗ್ ಹೊಂದ್ಕೊಂಡು ಪಾರಾಗಿ ಬರ್ತಿದ್ದ. ಮತ್ತೆ ಒಬ್ಬ ವ್ಯಕ್ತಿಯನ್ನು ಒಳಗ ತಗೋಬೇಕಂದ್ರೆ ಸಾವಧಾನವಾಗಿ ತಗೋದಿದ್ದ. ಒಮ್ಮೆ ಟೀಮ್ ಒಳಗ ಅವನು ತಗೋತಿದ್ದಿಲ್ಲ. ಹೀಗೆ ಟಾಲರೆಂಟ್ ಪರ್ಸೆಪ್ಷನ್ ಅವನಲ್ಲಿತ್ತು. ಮತ್ತೆ ಇನ್ನೊಬ್ಬರ ವಿಷಯದಲ್ಲಿ ಎಂದೂ ಅವ ಕಾರ್ಬಾರ್ ಮಾಡ್ತಿರ್ಲಿಲ್ಲ. ಅವರಾಗೆ ಬಂದು ಕೇಳಿದ್ರೆ ಅವ ಅದಕ್ಕೆ ಸಲಹೆ ಕೊಡ್ತಿದ್ದ. ಹೀಗೆ ಈ 3 ಗುಣಗಳಿಗೆ ಆದರ್ಶ ವ್ಯಕ್ತಿ ಯಾರು? ಚಂದ್ರಶೇಖರ್ ಆಜಾದ್. ಮುಂದೆ ನಾಪ್ರಾಪ್ಯಂ ಅಭಿವಾಂಛಂತಿ ನಷ್ಟಂ ನೆಚ್ಚಂತಿ ಶೋಚಿತುಂ ಆಪತ್ಸು ಚ ನಮುಹಿಯಂತಿ ನರಃ ಪಂಡಿತ ಬುದ್ಧಯಃ. 19ನೇ ಗುಣ ನಾಟ್ ಹ್ಯಾವಿಂಗ್ ಅನ್ಅಚೀವೇಬಲ್ ಗೋಲ್. ಅಂದ್ರೆ ನಮಗೆ ಆಗಲಾರ್ದದ್ದು ಎಂದು ನಾವು ಉದ್ದೇಶ ಅಂತ ಇಟ್ಕೋಬಾರ್ದು, ಗೋಲ್ ಅಂತ ಇಟ್ಕೋಬಾರ್ದು. ಆಗುವಂಥದ್ದು ಹ್ಯಾವಿಂಗ್ ಅಚೀವೇಬಲ್ ಗೋಲ್ಸ್. ನಮಗೆ ನಮ್ಮ ಕೈಲಿ ಯಾವ್ದಾಗ್ತದೋ ಅದನ್ನ ಮಾತ್ರ ನಾವು ನಮ್ಮ ಉದ್ದೇಶ ಆಗಿ, ಏಮ್ ಆಗಿ, ಆಬ್ಜೆಕ್ಟಿವ್ ಆಗಿ ಇಟ್ಕೋಬೇಕು. 20ನೇದು ನಾಟ್ ಮರ್ನಿಂಗ್ ಆನ್ ಗಾನ್ ಥಿಂಗ್ಸ್. ಅಂದ್ರೆ ಕಳೆದು ಹೋದ ವಿಷಯದ ಮೇಲೆ ಅದನ್ನ ನೆನೆಸ್ಕೋತ ದುಃಖ ಪಡಬಾರದು. ಈ 2 ಗುಣಗಳ ಬಗ್ಗೆ ವಿದುರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಯಾರಪ್ಪ ಅಂತಂದ್ರೆ ಯಶೋಧ ಲೋಧಿ ಅಂತ ಹೇಳಿ ಈಕೆ ಹೆಣ್ಮಗಳು. ಈಕೆ ಯಾವ್ದೋ ಒಂದು ಹಳ್ಳಿ ಬಡ ಕುಟುಂಬದಿಂದ ಬಂದವಳು. ಆದ್ರೆ ಈಕೆಗೆ ಛಲ ಎಷ್ಟಿತ್ತಪ್ಪ ಅಂತಂದ್ರೆ ನಾನು ಇಂಗ್ಲಿಷ್ ಕಲಿಬೇಕು ಅಂತ ಹೇಳಿ ಛಲ ಪಟ್ಲು. ಆ ಛಲ ಪಟ್ಟು ಅದಕ್ಕೆ ಬೆನ್ ಹತ್ತಿ ಈಗ ಯೂಟ್ಯೂಬ್ ಅಲ್ಲಿ ದೇಹಾತಿ ಮೇಡಮ್ ಅಂತ ಹೇಳಿ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್ ಬಗ್ಗೆ ಅವಳು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಅದರಿಂದ ದುಡ್ಡು ಮಾಡ್ತಾ ಇದ್ದಾಳೆ. ಹೀಗೆ ನಮ್ಮ ಸುತ್ತಮುತ್ತಲು ಇದ್ದಂಥವ್ರು ಇವರು. ಸೊ ಹ್ಯಾವಿಂಗ್ ಅಚೀವೇಬಲ್ ಗೋಲ್, ನಮಗೆ ಯಾವ್ದು ಆಗ್ತದಲ್ಲ ಅದನ್ನ ನಾನು ಮಾಡೇ ತೀರ್ಬೇಕು ಅನ್ನೋದಕ್ಕೆ ಶ್ರೇಷ್ಠ ಉದಾಹರಣೆ ಈ ಯಶೋಧ ಲೋಧಿ ಅನ್ನೋ ಹೆಣ್ಮಗಳು. ಹಿಂದ್ ಹೆಂಗಿದ್ದೆ, ನನ್ಗೆ ದುಃಖ ಪಟ್ಟೆ, ಸುಮ್ಮನೆ ಕೂಡ್ಲಿಲ್ಲಕ್ಕಿ, ಅದಕ್ಕ ಬೆನ್ ಹತ್ತಿ ಅದನ್ನ ಅವಳು ಸಾಧಿಸಿ ತೋರಿಸಿದಾಳೆ. ಯಶೋಧ ಲೋಧಿ ಅನ್ನಕ್ಕೆ ದೇಹಾತಿ ಮೇಡಮ್ ಅಂತ ಹೇಳಿ ಅವಳದು ಯೂಟ್ಯೂಬ್ ಚಾನಲ್ ಇದೆ. ಹೀಗೆ ಈ ಗುಣಗಳು ನಮಗೆ ಶ್ರೇಷ್ಠ, ಇವು ನಮ್ಮಲ್ಲಿ ಇರ್ಬೇಕು. ಅದಕ್ಕೆ ಉದಾಹರಣೆ ಯಶೋಧ. ನಿಶ್ಚಿತ್ಯ ಯಃ ಪ್ರಕ್ರಮತೆ ನಾಂತರ್ವಸತಿ ಕರ್ಮಣಃ ಅವಂಧ್ಯ ಕಾಲೋ ವಶ್ಯಾತ್ಮ ಸವೈ ಪಂಡಿತ ಉಚ್ಯತೆ. ಈ ಶ್ಲೋಕದಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್, ಎಂಥದ್ದೋ ಗದ್ದಲದಾಗ ಬೀಳ್ತೇವೆ, ಅದನ್ನ ನಾವು ಸಂಭಾಳಿಸ್ಬೇಕು. ಯಾವಾಗ್ಲೂ ಅದನ್ನ ಕಲಿಬೇಕು ಜೀವನದಾಗ. ಏನೇ ಮಾಡೋದಿದ್ರು
ಪ್ಲಾನ್ಡ್ ಮೂವ್. ನಾವು ಸ್ಟೆಪ್ ಬೈ ಸ್ಟೆಪ್ ಯೋಜನಾಬದ್ಧವಾಗಿ ನಾವು ಮುನ್ನಡೆಯಬೇಕು. 23 ಯುಟಿಲೈಸಿಂಗ್ ಟೈಮ್, ಸಮಯವನ್ನು ನಾವು ಸದ್ವಿನಿಯೋಗ ಮಾಡಲೇಬೇಕು. ಸೆಲ್ಫ್ ಮ್ಯಾನ್ಯೂರ್ ಅಂದ್ರೆ ಸ್ವಪ್ರಯತ್ನ ಇರಬೇಕು. ಹೀಗೆ ಈ 4 ಗುಣಗಳ ಬಗ್ಗೆ ವಿದುರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ 2 ಪಾತ್ರಗಳು. ಈ 2 ಸ್ಕ್ರೀನ್ ಮೇಲೆ ಕಾಣ್ತಾರಂತ 2 ಪಿಕ್ಚರ್ಗಳು ರಾಜಿ ಮತ್ತು ರಾ ಅಂತ ಹೇಳಿ. ಈ 2 ಚಲನಚಿತ್ರಗಳಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತ ಇಬ್ಬರು ಹೇಗೆ ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಆರ್ಮಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನಮ್ಮ ದೇಶಕ್ಕೆ ಕಳಿಸಿ ನಮ್ಮ ದೇಶವನ್ನು ಮುನ್ನಡೆಸ್ತಾ ಇದ್ರು ಅವರು. ರಾಜಿ ಅನ್ನೋ ಚಿತ್ರದಲ್ಲಿ ಸೆಹಮತ್ ಅನ್ನೋ ಪಾತ್ರ ಬರ್ತದೆ. ಅವಳು ಪಾಕಿಸ್ತಾನ್ ಆರ್ಮಿ ಆಫೀಸರ್ನ ಹೆಂಡತಿಯಾಗಿ ಅಲ್ಲಿ ತಮ್ಮ ಮನೆಯಲ್ಲಿ ನಡೆಯುವಂತ ಭಾರತದ ವಿರುದ್ಧದ ಷಡ್ಯಂತ್ರಗಳ ಬಗ್ಗೆ ಮಾಹಿತಿಯನ್ನ ನಮ್ಮ ದೇಶಕ್ಕೆ ಕಳಿಸ್ತಾ ಇರ್ತಾಳೆ. ರೋಮಿಯೋ ಅಕ್ಬರ್ ವಾಲ್ಟರ್ ಅನ್ನುವ ಚಿತ್ರ ಒಬ್ಬ ನಾಟಕ ಪ್ರೇಮಿ ರವೀಂದ್ರ ಬಕ್ಷಿಯ ಚಿತ್ರಕಥೆ. ಅವನಿಗೆ ಬ್ಲ್ಯಾಕ್ ಟೈಗರ್ ಅಂತ ಹೇಳ್ತಿದ್ರು. ಅವನು ಸುತೇಕ ಹೆಂಗ ಅಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಆರ್ಮಿಯ ಮಹತ್ವದ ಒಂದು ಪೋಸ್ಟ್ ಅನ್ನ ತಗೊಂಡು ಅಲ್ಲಿ ಅವ್ರು ಏನ ಕುತಂತ್ರ ಮಾಡ್ತಾರ ಅದನ್ನ ದೇಶಕ್ಕೆ ತಿಳಿಸಿ ಹೀಗೆ ದೇಶಭಕ್ತಿಯನ್ನ ಮೆರೆದ್ರು. ರವೀಂದ್ರ ಬಕ್ಷಿ ಅಂತರೂ ಅವನ ಹೆಣನು ಸುತೇಕ ಭಾರತಕ್ಕ ಕಳಿಸಲ್ಲ, ಆದ್ರೂ ದೇಶಭಕ್ತಿನೇ ಮುಖ್ಯ ಅಂತ ಹೇಳಿ ಅದಕ್ಕಾಗಿ ಅವರು ತಮ್ಮ ಜೀವನವನ್ನ ಸಮರ್ಪಣೆ ಮಾಡಿದ್ರು. ಹೀಗೆ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅಂತ ಚಲನಚಿತ್ರ ನೋಡಿದ್ರೆ ಅವ್ರು ಹೆಂಗ್ ಕ್ರೈಸಿಸ್ ಅನ್ನ ಮ್ಯಾನೇಜ್ ಮಾಡ್ತಾರೆ, ಹೆಂಗೆ ಯೋಜನಾಬದ್ಧವಾಗಿ ಮುನ್ನಡೀತಾರೆ, ತಮ್ಮ ಸಮಯವನ್ನ ತಮ್ಮ ಸ್ವಪ್ರಯತ್ನದಿಂದ ಹೇಗೆ ದೇಶಭಕ್ತಿಯನ್ನು ಮೆರೆದ್ರು ಅನ್ನೋದನ್ನ ನಾವು ಈ 2 ಚಲನಚಿತ್ರಗಳಲ್ಲಿ 2 ಪಾತ್ರಗಳಿಂದ ನಮಗೆ ಕಲಿಲಿಕ್ಕೆ ಸಾಧ್ಯ ಇದೆ. ಆರ್ಯಕರ್ಮಣಿ ರಜ್ಯಂತೆ ಭೂತಿ ಕರ್ಮಾಣಿ ಕುರ್ವತೆ ಹಿತಂಚ ನಾಭ್ಯಸೂಯಂತಿ ಪಂಡಿತ ಭರತರ್ಷಭ. ಶ್ರೇಷ್ಠ ಡೂಯಿಂಗ್ ಆನರ್ಡ್ ವರ್ಕ್ಸ್, ಶ್ರೇಷ್ಠವಾದ ಕೆಲಸಗಳನ್ನ ನಾವು ಯಾವಾಗಲೂ ಜೀವನದಲ್ಲಿ ಮಾಡ್ಬೇಕು. ನಾಟ್ ಬೀಯಿಂಗ್ ಜಲಸ್, ಇನ್ನೊಬ್ಬರ ಸಾಧನೆಯಿಂದ ಇನ್ನೊಬ್ಬರ ಒಳ್ಳೆ ಕೆಲಸದಿಂದ ನಾವು ಎಂದು ಹೊಟ್ಟೆ ಕಿಚ್ಚನ್ನ ಪಡಬಾರದು. ಇದಕ್ಕೆ ಉದಾಹರಣೆ ಇಲ್ಲಿ ಒಬ್ಬ ಸಂತ್ರೆ ಮೋಸಂಬಿ ಮಾರುವಂತ ವ್ಯಕ್ತಿ, ಇಲ್ಲೇ ಕರ್ನಾಟಕದವರು. ಇವ್ರ ಬಗ್ಗೆ ಯಾಕೆ ಹೇಳಬೇಕು ಅಂತಂದ್ರೆ, ಇವರು ರಾಮನಾಥ್ ಕೋವಿಂದ್ ಅವರಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪುರಸ್ಕಾರ ತಗೊಂಡವರು. ಇವ್ರ ಹೆಸರು ಹರೇಕಳ ಹಾಜಬ್ಬ ಅಂತ ಹೇಳಿ. ಇವರು ಮೋಸಂಬಿ ಸಂತ್ರೆಯನ್ನ ಮಾರಿ ಅಲ್ಲಿ ಶಾಲೆಯನ್ನು ಕಟ್ಟಿದ್ದಾರೆ ತಮ್ಮ ಊರಲ್ಲಿ. ಹೀಗೆ ಶ್ರೇಷ್ಠವಾದಂತಹ ಕೆಲಸವನ್ನ ಹರೇಕಳ ಹಾಜಬ್ಬ ಅವರು ಮಾಡಿದ್ದಾರೆ. ಈಗ ಮೊನ್ನೆ ರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನ ಅಂತ ಹೇಳಿ ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರತಿ ಊರಲ್ಲಿ ಜನರು ರೋಡ್ ಅಲ್ಲಿ ಕೈ ಹಿಡಿದು ನಿಲ್ಬೇಕು ಅಂತ ಹೇಳಿ ಒಂದು ಅಭಿಯಾನ ಮಾಡಿದ್ರು ಈ ಹೋದ ವಾರದಲ್ಲೇ. ಅದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಹರೇಕಳ ಹಾಜಬ್ಬ ಅವ್ರನ್ನೇ ಸ್ವೀಕಾರ ಮಾಡಿದ್ರು ಕರ್ನಾಟಕ ಸರ್ಕಾರದವರು. ಹೀಗೆ ಮೋದಿಯವರು ಇವ್ರನ್ನ ಎಂದೋ ಕಂಡಿಡಿದು ಪ್ರಶಸ್ತಿಯನ್ನು ಕೊಟ್ರು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಮೊನ್ನೆ ಇವರಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡಿದ್ರು. ಆದ್ರೆ ಇವರು ತಮ್ಮ ಶ್ರೇಷ್ಠವಾದ ಕೆಲಸವನ್ನ ನಿತ್ಯ ನಿರಂತರ ಹಣ್ಣುಗಳನ್ನ ಮಾರಿ ಶಾಲೆಗಾಗಿ ಆ ಹಣವನ್ನ ವ್ಯಯಿಸ್ತಾ ಇದ್ದಾರೆ. ಹೀಗೆ ಈ ಗುಣಗಳು ನಮ್ಮಲ್ಲಿ ಇರಬೇಕು. ಮುಂದೆ ನರ್ಷಾತ್ಮ ಸಮ್ಮಾನೆ ನಾವಮಾನೇನ ತಪ್ಪೆತೆ ಗಾಂಗೋ ಹೃದಯ ಇವಾಕ್ಷೋಭ್ಯೋ ಯಸ್ಸ ಪಂಡಿತ ಉಚ್ಯತೆ. ನಾಟ್ ರೆಜಾಯ್ಸಿಂಗ್ ಆಟ್ ಅಪ್ಸ್, ಸಿಕ್ಕಾಪಟ್ಟೆ ಖುಷಿಯಾದಾಗ ಬಹಳ ಕುಪ್ಪಳಿಸಿ ಕುಣಿಬಾರದು. ನೋ ಪಿಟಿ ಆಟ್ ಡೌನ್ಸ್, ಡೌನ್ ಆದಾಗ ನಮ್ಗೆ ದುಃಖ ಆದಾಗ ಬಹಳಷ್ಟು ಅಳತಾ ಕೂಡಬಾರದು. ಇಕ್ವಿಲಿಬ್ರಿಯಂ ಇನ್ ರೈಸ್ ಅಂಡ್ ಫಾಲ್, ಈ ದುಃಖ ಮತ್ತು ಸುಖವನ್ನ ಎರಡನ್ನು ಸಮವಾಗಿ ತಗೊಳ್ಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಪದ್ಮಪತ್ರ ಮೀಮಾಂಬಸ, ಲಾಭೋ ಜಯಾಜಯೋ, ಇವೆಲ್ಲವನ್ನ ಲಾಭ ಇರ್ಲಿ ಅಲಾಭ ಇರ್ಲಿ, ಪ್ರಾಫಿಟ್ ಇರ್ಲಿ ಲಾಸ್ ಇರ್ಲಿ, ಎರಡನ್ನು ನಾವು ಸಮವಾಗಿ ತಗೋಬೇಕು. ಪದ್ಮಪತ್ರ ಮೀಮಾಂಬಸ ಅಂದರೆ ಕಮಲದ ಎಲೆಯ ಮೇಲೆ ಬಿದ್ದಂತಹ ನೀರು ಯಾವಾಗ ಜರದ್ ಬಿದ್ ನೀರಾಗ ಹೋಗ್ತದೋ ಇನ್ನು ಅಲ್ಲೇ ಇರ್ತದೋ ಗೊತ್ತಿಲ್ಲ ಅದಕ್ಕೆ, ಅದು ಅಷ್ಟೇ ಖುಷಿಯಾಗಿ ಅಲ್ಲಿ ಬಿದ್ದಿರ್ತದೋ ಅಷ್ಟೇ ಖುಷಿಯಿಂದ ಕೆಳಗೆ ಹೋಗ್. ಹೀಗೆ ಇಕ್ವಿಲಿಬ್ರಿಯಂ ಇನ್ ರೈಸ್ ಅಂಡ್ ಫಾಲ್ ಅನ್ನೋ ಗುಣ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು. ಹೀಗಾಗಿ ಇದಕ್ಕೆ ಉದಾಹರಣೆ
ಒಬ್ಬ ಭಾಗವತದಲ್ಲಿ ಕಥೆ ಬರ್ತದೆ. ಇದು ಈ ಸ್ಲೈಡ್ ಮತ್ತೆ ಮುಂದಿನ ಸ್ಲೈಡ್ ಎರಡೂ ಒಂದಕ್ಕೊಂದು ಸಂಬಂಧಪಟ್ಟಿದ್ದು. ಅದನ್ನು ತಗೊಂಡ್ಬಿಡ್ತೇನೆ. ತತ್ವಜ್ಞ ಸರ್ವಭೂತಾನಾಂ ಯೋಗಜ್ಞ ಸರ್ವಕರ್ಮಣಾಂ ಉಪಾಯಜ್ಞೋ ಮನುಷ್ಯಾಣಂ ನರಃ ಪಂಡಿತ ಉಚ್ಯತೆ. ಇಲ್ಲಿ ನಾಲೆಜ್ ಆಫ್ ಆಲ್ ಕ್ರಿಯೇಚರ್ಸ್, ಎಲ್ಲ ಜೀವಿಗಳ ಬಗ್ಗೆ ನಮಗೆ ಜ್ಞಾನ ಇರಬೇಕು, ದಯೆ ಇರಬೇಕು. ಸರ್ವಭೂತ ಹಿತೇರತಾಹ ಅಂತ ಹೇಳಿ ಗೀತೆಯಲ್ಲಿ ಹೇಳ್ತಾರೆ. ವಿಶ್ವಮಾಧ್ಯ ಮಹಾಪರಿಷತ್ತದ್ದು ನಮ್ಮ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಅದಕ್ಕೆ ಟ್ಯಾಗ್ ಲೈನ್ ಕೂಡ ಸರ್ವಭೂತ ಹಿತೇರತಾಹ, ಎಲ್ಲ ಭೂತಗಳಲ್ಲಿ ದಯೆ ಇರಬೇಕು, ಹಿತ ಮಾಡಬೇಕು ಅನ್ನೋದಕ್ಕಾಗಿ ಆ ಟ್ಯಾಗ್ ಲೈನ್ ಅನ್ನ ಸ್ವಾಮಿಗಳು ಸ್ವೀಕಾರ ಮಾಡಿದ್ದಾರೆ. ಸೊ ಇಲ್ಲೇನು ಈ ಎರಡಕ್ಕೂ, ಆ ಸ್ಲೈಡ್ ಈ ಸ್ಲೈಡ್ ಒಂದಕ್ಕೊಂದು ಕನೆಕ್ಟೆಡ್. ಒಂದು ಭಾಗವತದ ಏಕಾದಶ ಸ್ಕಂದದಲ್ಲಿ ಅವಧೂತನ ಕಥೆ ಬರ್ತದೆ. ಒಬ್ಬ ರಾಜ ಆ ಅವಧೂತನನ್ನು ನೋಡ್ತಾನೆ. ಆ ಅವಧೂತ ಸಿಕ್ಕಾಪಟ್ಟೆ ಖುಷಿಯಲ್ಲಿರ್ತಾನೆ, ಯಾವಾಗ್ಲೂ ಆನಂದದಿಂದ ಇರ್ತಾನೆ. ರಾಜ ಕೇಳ್ತಾನೆ, ಸ್ವಾಮಿ ನಿಮ್ಮ ಈ ಖುಷಿಗೆ ಕಾರಣವೇನು? ಏನಿಲ್ಪ, ನಾ ಜೀವನದಾಗ 24 ಗುರುಗಳನ್ನು ನಾನು ಸ್ವೀಕಾರ ಮಾಡೀನಿ. ಆ 24 ಗುರುಗಳಿಂದ ಕಲಿತ ಪಾಠದಿಂದ ನಾನು ಇಷ್ಟು ಖುಷಿಯಾಗಿದ್ದೇನೆ. ಆ 24 ಗುರುಗಳು ಯಾರ್ಯಾರು ಅನ್ಲಿಕ್ಕೆ ಅದು ಒಂದು ನಮ್ಮ ಮಾಧ್ವ ಶಾಖೆ ನಡಿಬಹುದು, ಅಷ್ಟು ಅದ್ಭುತವಾದಂತಹ ವಿಚಾರ. ಅದರಲ್ಲಿ ಒಂದು ಗುರುಗಳ ಬಗ್ಗೆ ನಾನು ಹೇಳ್ತೀನಿ. ನೋಡಪ್ಪ ರಾಜ, ನಾನು ಒಮ್ಮೆ ಒಂದ್ ಮನೆಗೆ ಹೋಗಿದ್ದೆ. ಅಲ್ಲಿ ಒಬ್ಬಕ್ಕಿ ಹುಡುಗಿ ಇದ್ಲು. ಅಕ್ಕಿಯನ್ನ ಆರಿಸ್ಕೋತ್ ಕೂತಿದ್ಲು. ಮನೆಗೆ ಮಂದಿ ಬಂದ್ರು. ಒಮ್ಮೆ ಮಂದಿ ಬಂದಾಗ ಅನ್ನ ಮಾಡ್ಬೇಕು ಅಂತ ಹೇಳಿ ಒಳಗ ಭತ್ತ ಕುಟ್ಲಿಕ್ ಹೋದ್ಲು. ಆಕಿನ ಕೈಯಾಗ ಬಳಿ ಇದ್ದು ಕುಟ್ಲಿಕ್ ಶುರು ಮಾಡಿದ್ಲು. ಬಳಿ ಆವಾಜ್ ಶುರು ಆಯ್ತು. ಅತಿಥಿಗಳಿಗೆ ಗೊತ್ತಾಗ್ಬಾರ್ದು, ಅದಕ್ಕ ಸಾಕಷ್ಟು ಬಳೆಗಳನ್ನ ತೆಗೆದ್ಲು. ಎರಡೆರಡು ಅಷ್ಟೇ ಇಟ್ಕೊಂಡ್ಲು. ಅವಾಗೂ ಕುಟ್ಲಿಕ್ ಶುರು ಮಾಡಿದ್ಲು. ಅವಾಗೂ ಸಪ್ಪಳ ಆಗ್ಲಿಕ್ಕತ್ತು. ಅವಾಗ ಒಂದೊಂದನ್ನ ತೆಗೆದು ಒಂದೊಂದೇ ಕೈಯಾಗಿ ಇಟ್ಟುಕೊಂಡು ಕುಟ್ಲಿಕ್ ಶುರು ಮಾಡಿದ್ಲು. ಅವಾಗ ಅಕ್ಕಿ ಚಂದಾಗಿ ಅದು ಭತ್ತದಿಂದ ಬೇರೆ ಆಯ್ತು. ಆಮೇಲೆ ಅನ್ನ ಮಾಡಿ ಅಕ್ಕಿ ಬಡಿಸಿದ್ಲು. ಇದರಿಂದ ಒಂದು ನಾನು ಪಾಠ ಕಲ್ತೆ. ಏನಪ್ಪಾ ಅಂತಂದ್ರೆ, ಸಾಧಕನಾದವನು, ಸಾಧನೆ ಮಾಡ್ಬೇಕನ್ನೋನು ಯಾವಾಗ್ಲೂ ಗುಂಪುನಾಗ ಸಿಕ್ಕಾಪಟ್ಟೆ ಹರಟಿ ಹೊಡಿಬಾರ್ದು. ಇಬ್ರೇ ಆದ್ರೂ ಆ ಬಳೆಗಳಂತೆ ಅಷ್ಟಾದ್ರೂ ದಾಂಧಲೆ ಆಗುದೇ, ಶಬ್ದ ಬರುದೇ. ಅದಕ್ಕೆ ಸಾಧನೆ ಮಾಡ್ಬೇಕಾದವನು ಏಕಾಂತದಲ್ಲಿ ಮಾಡ್ಬೇಕು. ಈ ಪಾಠವನ್ನು ನಾನು ಕಲ್ತೆ ಅಂತ ಹೇಳಿ ಹೇಳ್ತಾನೆ. ಹೀಗೆ ಆ 24 ಗುರುಗಳ ಬಗ್ಗೆ ಆ ಅವಧೂತ ಹೇಳ್ತಾನೆ. ಅದೊಂದು ಅದ್ಭುತವಾದಂತಹ ವಿಚಾರ. ಹೀಗೆ ಆ ಅವಧೂತನ ಉದಾಹರಣೆ, ನಾಲೆಜ್ ಆಫ್ ಆಲ್ ಕ್ರಿಯೇಚರ್ಸ್. ಖುಷಿಯಾದಾಗ ಸಿಕ್ಕಾಪಟ್ಟೆ ಅಹಂಕಾರ ಪಡಬಾರ್ದು, ಸೋತಾಗ ದುಃಖವೂ ಪಡಬಾರ್ದು. ನಾವು ಇಕ್ವಿಲಿಬ್ರಿಯಂ ಇನ್ ರೈಸ್ ಅಂಡ್ ಫಾಲ್, ನಾವು ಸಮವಾಗಿ ಅವುಗಳನ್ನು ಸ್ವೀಕಾರ ಮಾಡಬೇಕು ಅನ್ಲಿಕ್ಕೆ ಆ ಅವಧೂತ ನಮಗೆ ಉದಾಹರಣೆ. ಹೀಗೆ ಆ ಗುಣಗಳು ನಮ್ಮಲ್ಲಿ ಇರಬೇಕು. ಮುಂದೆ ಪ್ರವೃತ್ತ ವಾಕ್ ಚಿತ್ರಕಥ ಊಹವಾನ್ ಪ್ರತಿಭಾನವಾನ್ ಆಶುಗ್ರಂಥಸ್ಯ ವಕ್ತಾಚ ಸವೈ ಪಂಡಿತ ಉಚ್ಯತೆ. ಈ ಶ್ಲೋಕದಲ್ಲಿ ಡೇರ್ ಟಾಕಿಂಗ್, ಯಾರು ಧೈರ್ಯವಾಗಿ ಮಾತನಾಡ್ತಾರೋ ಆ ಗುಣ ಶ್ರೇಷ್ಠ. ಪವರ್ ಆಫ್ ಡಿಬೇಟಿಂಗ್, ಇನ್ನೊಬ್ಬರ ಜೋಡಿ ವಾದ ಹಾಕಿ ಗೆಲ್ಲುವಂಥದ್ದು, ಸಂವಾದ ಮಾಡುವಂಥದ್ದು. ಆಮೇಲೆ ಡಿಕೋಡಿಂಗ್ ದ ಲ್ಯಾಟೆಂಟ್ ಮೆಸೇಜ್. ಕೆಲವೊಮ್ಮೆ ಯಾವುದೋ ಸಂದರ್ಭದಾಗ ಏನೋ ನಮಗೆ ಸೂಚನೆ ಕೊಡ್ತಿರ್ತಾವೆ, ಅದರಿಂದ ನಾವು ಸಂದೇಶವನ್ನ ಸ್ವೀಕಾರ ಮಾಡೋದೇನದಲ್ಲ, ಡಿಕೋಡಿಂಗ್ ದ ಲ್ಯಾಟೆಂಟ್ ಮೆಸೇಜ್, ಸುಪ್ತವಾದಂತ ಸಂದೇಶವನ್ನ ಸ್ವೀಕಾರ ಮಾಡು. ಈ ಗುಣನು ಶ್ರೇಷ್ಠವಾದದ್ದು. ಹೀಗೆ ಈ 3 ಗುಣಗಳಿಗೆ ಉದಾಹರಣೆಯಾದವರು ಅಜಿತ್ ದೋವಲ್, ದ ಜೇಮ್ಸ್ ಬಾಂಡ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಇವರು ಅದ್ಭುತವಾದಂತ ಕೆಲಸವನ್ನ ಮಾಡಿದ್ದಾರೆ. ತಮ್ಮ ಜೀವನದ 7-8 ವರ್ಷಗಳನ್ನ ಅವರು ಪಾಕಿಸ್ತಾನದಲ್ಲಿ ಕಳೆದು ಅಲ್ಲಿ ಗುಪ್ತಚರದಿಂದ ಕೆಲಸವನ್ನ ಮಾಡಿ ಭಾರತಕ್ಕೆ ಸಂದೇಶಗಳನ್ನ ಕಳಿಸ್ತಿದ್ರು. ಈ ಸದ್ಯ ಇವರು ನಮ್ಮ ದೇಶದ ರಾಷ್ಟ್ರೀಯ ಭದ್ರತೆ ಸಲಹೆಗಾರ, NSA, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿ ಅವ್ರಕ್ಕಿಂತಲೂ ವಯಸ್ಸಿನಲ್ಲಿ ಸ್ವಲ್ಪ ದೊಡ್ಡವರು, ಆದರೆ ಅನುಭವ ಮಾತ್ರ ಅದ್ಭುತವಾದದ್ದು. ಮೋದಿ ಅವರಿಗೆ ಎಲ್ಲಿಯೂ ಬಾಂಬ್ ಸ್ಫೋಟ ಆಗಲಾರದಂತೆ ಹಿಂಗ್ ಮಾಡ್ರಿ ಅಂತ ಹೇಳಿ ಸಲಹೆ ಕೊಡುವಂಥವ್ರು ಈ ಅಜಿತ್ ದೋವಲ್. ಇವ್ರ ಕಥೆನೇ ಬಹಳ ರೋಮಾಂಚನ ನಮಗೆ ಕೊಡ್ತದೆ. ಹೀಗೆ ಡೇರ್ ಟಾಕಿಂಗ್, ಪವರ್ ಆಫ್ ಡಿಬೇಟಿಂಗ್, ಡಿಕೋಡಿಂಗ್ ದ ಲ್ಯಾಟೆಂಟ್ ಮೆಸೇಜ್, ಈ ಗುಣಗಳಿಗೆ ಉದಾಹರಣೆ ಅಜಿತ್ ದೋವಲ್. ಮುಂದೆ
ಶ್ರುತಂ ಪ್ರಜ್ಞಾನುಗಮ್ಯಸ್ಯ ಪ್ರಜ್ಞಾ ಚೈವ ಶ್ರುತಾನುಗ ಅಸಂಭಿರ್ ನಾರ್ಯ ಮರ್ಯಾದ ಪಂಡಿತಾಖ್ಯಾಂ ಲಭೇತ ಸಹ. ಈ ಶ್ಲೋಕದಲ್ಲಿ ಸ್ಟಡಿ ಫಾರ್ ಎ ಕಾಸ್, ಯಾವುದಾದ್ರೂ ಒಂದು ಉದ್ದೇಶಕ್ಕಾಗಿ ನಾವು ಅಧ್ಯಯನವನ್ನ ಮಾಡಬೇಕು. ಇಫೆಕ್ಟಿಂಗ್ ದ ಕಾಸಸ್, ನಮ್ಮ ಕಾರಣಗಳನ್ನ ಯಾವಾಗಲೂ ಕಾರ್ಯರೂಪದಲ್ಲಿ ನಾವು ತರಬೇಕು. ಕಾರ್ಯಕಾರಣ ಸಂಬಂಧ ಅಂತ ಹೇಳ್ತೀವಿ ನಾವು. ಹೀಗೆ ನಾವು ಅನ್ಕೊಂಡಿದ್ದನ್ನ ಪರಿಣಾಮವಾಗಿ ಮಾಡ್ಬೇಕು, ಅಂದ್ರೆ ಅದ್ರ ರಿಸಲ್ಟ್ ಒಳಗೆ ತಗೊಂಡ್ಬರ್ಬೇಕು. ನಾಟ್ ಕ್ರಾಸಿಂಗ್ ದ ಲಿಮಿಟ್ಸ್, ನಮ್ಮ ಲಿಮಿಟ್ ಅನ್ನ ನಾವು ಎಂದೂ ಮೀರಬಾರದು. ವೆನರೇಟ್ ದ ವರ್ದಿ, ಶ್ರೇಷ್ಠರಾದವರು, ನಮ್ಗಿಂತ ಯಾರು ಶ್ರೇಷ್ಠ ಕೆಲಸ ಮಾಡ್ತಾ ಇರ್ತಾರೋ ಅವರಿಗೆ ಯಾವಾಗ ನಾವು ಪೂಜ್ಯ ಭಾವನೆಯಿಂದ ನೋಡಬೇಕು. ಹೀಗೆ ಈ 4 ಗುಣಗಳ ಬಗ್ಗೆ ವಿದುರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಉದಾಹರಣೆ ಆದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಎಸ್ ಜೈಶಂಕರ್, ನಮ್ಮ ದೇಶದ ವಿದೇಶಾಂಗ ಸಚಿವ, ದೊಡ್ಡ ಆಫೀಸರ್, ಒಳ್ಳೆ ಉದ್ದೇಶಕ್ಕಾಗಿ ಅಧ್ಯಯನ ಮಾಡಿದವರು. ಸ್ಟಡಿ ಫಾರ್ ಎ ಕಾಸ್, ಇಫೆಕ್ಟಿಂಗ್ ದ ಕಾಸಸ್. ಅವ್ರಿಗೆ ಯಾವ್ಯಾವ ಜವಾಬ್ದಾರಿ ಕೊಟ್ರು, ಕೋವಿಡ್ ಸಂದರ್ಭದಲ್ಲಿರಬಹುದು, ಅಥವಾ ಉಕ್ರೇನ್ ಯುದ್ಧ ಆಗಿರಬಹುದು, ಅಥವಾ ಯಾವುದೇ ಬೇರೆ ದೇಶದಲ್ಲಿ ಯುದ್ಧ ಆದಾಗ ಅಲ್ಲಿದ್ದಂತ ಭಾರತೀಯರನ್ನ ಕರೆ ತರುವಂತಹ ಜವಾಬ್ದಾರಿಯನ್ನ ಇವ್ರಿಗೆ ಕೊಟ್ಟಿತ್ತು. ಅದನ್ನ ಅದ್ಭುತವಾಗಿ ಅವರು ನಿರ್ವಹಿಸಿದ್ರು. ನಾಟ್ ಕ್ರಾಸಿಂಗ್ ದ ಲಿಮಿಟ್ಸ್, ವಿದೇಶಾಂಗ ಸಚಿವರಾಗಿದ್ರು ಅವರು ಮೋದಿಯವರ ಜೋಡಿ ಹೆಂಗಿರ್ಬೇಕು ಹಂಗೆ ಇರ್ತಾರೆ, ತಮ್ಮ ಲಿಮಿಟ್ ಅನ್ನ ಮೀರೋದಿಲ್ಲ. ಮೋದಿಗಿಂತ ಒಂದ್ ಪಟ್ಟು ಕೆಲವೊಂದು ವಿಷಯದಲ್ಲಿ ಶಾಣೆ ಇದಾರೆ ಬಹಳ, ಆದ್ರೂ ತಮ್ಮ ಲಿಮಿಟ್ ಅನ್ನು ಅವರು ಎಂದೂ ಮೀರುವುದಿಲ್ಲ. ಮತ್ತು ವೆನರೇಟ್ ದ ವರ್ದಿ, ತಮ್ಗಿಂತ ಶ್ರೇಷ್ಠ ಮೋದಿ ಅಂತ ಅವ್ರಿಗೆ ಗೊತ್ತಿದೆ, ಮೋದಿಯವರ ಜೀವನನು ಆದರ್ಶ ಅಂತ ಅವ್ರಿಗೆ ಗೊತ್ತು. ಹೀಗಾಗಿ ಅವರಿಗೆ ಯಾವಾಗ್ಲೂ ಪೂಜ್ಯ ಭಾವನೆಯಿಂದ ನೋಡ್ತಾರೆ. ಹೀಗೆ ಈ ಎಲ್ಲ ಗುಣಗಳಿಗೆ ಒಂದು ಆದರ್ಶ ವ್ಯಕ್ತಿ ಉದಾಹರಣೆ ಯಾರಪ್ಪ ಅಂದ್ರೆ ಎಸ್ ಜಯಶಂಕರ್. ಹೀಗೆ ಈ ಗುಣಗಳು ನಾಯಕನಾದವನಲ್ಲಿ ಇರಬೇಕು. ಕೊನೆಗೆ ಅರ್ಥಂ ಮಹಾಂತಂ ಆಸಾದ್ಯ ವಿದ್ಯಾಮೈಶ್ವರ್ಯಮೇವಚ ವಿಚರಂತ್ಯಸಮುನ್ನದ್ಧೋ ಯಸ್ಸ ಪಂಡಿತ ಉಚ್ಯತೆ. 38ನೇ ಗುಣ, ಗ್ರೇಟ್ಫುಲ್ ವೆನ್ ಹೆಲ್ಪ್ಡ್ ಬೈ ಅದರ್ಸ್. ನಮಗೆ ಯಾರಾದ್ರೂ ಸ್ವಲ್ಪ ಸಹಾಯ ಮಾಡಿದರೆ ನಾವು ಯಾವಾಗಲೂ ಬಹಳ ಖುಷಿಯಾಗಿ ಕೃತಜ್ಞತೆ ಭಾವದಿಂದ ಇರಬೇಕು. ಹೆಲ್ಪ್ ಮಾಡಿದ್ರಲ್ಪ ಬಹಳ ಖುಷಿ, ಧನ್ಯವಾದವನ್ನು ತಿಳಿಸ್ಬೇಕು. ಹ್ಯೂಮಿಲಿಟಿ, ಯಾವಾಗಲೂ ವಿನೀತ ಭಾವನೆಯಿಂದ ಇರಬೇಕು. ನಾಟ್ ಶೋಯಿಂಗ್ ಎಗೋ, ಅಹಂಕಾರ ಒಟ್ಟ ಪಡಬಾರದು. ಹೀಗೆ ನಾವು ಪರಮಾತ್ಮನ ಮುಂದೆ ಕೂತಾಗ ಪರಮಾತ್ಮ ಪ್ರತಿನಿತ್ಯ ಎಷ್ಟು ಸಹಾಯ ಮಾಡ್ತಾನೆ, ಒಂದು ಮುಂಜಾನೆ ಎದ್ದು ಹಿಡ್ಕೊಂಡು ರಾತ್ರಿ ನಿದ್ದೆ ಹತ್ತುತನ ಪರಮಾತ್ಮ ಎಷ್ಟು ಅನುಗ್ರಹ ಮಾಡ್ತಾನೆ. ಅವನ ಮುಂದೆ ನಾವು ವಿನೀತ ಭಾವನೆಯಿಂದ ಭಕ್ತಿಯಿಂದ ಒಮ್ಮೆ ಜೀವನದಾಗ ನಾವು ನೆನೆದ್ರೆ ಸಾಕು, ಅವ ನಮ್ಮನ್ನು ಉದ್ಧಾರ ಮಾಡ್ತಾನಂತೆ. ಹೀಗೆ ಹ್ಯೂಮಿಲಿಟಿ ಅನ್ನೋ ಈ ಗುಣ ಏನದಲ್ಲ, ನನ್ನವರ ಮುಂದೆ, ನನ್ಕಿಂತ ಹಿರಿಯರ ಮುಂದೆ ಅಥವಾ ಕಿರಿಯರ ಮುಂದೆ ವಿನೀತ ಭಾವದಿಂದ ಮಾತನಾಡಿಸುವುದೇನದಲ್ಲ, ಇದು ಶ್ರೇಷ್ಠ ಗುಣ. ಯಾವಾಗ್ಲೂ ನಮ್ಮ ಪಕ್ಕದಲ್ಲಿ ಕೂತವರು ನಾವು ಎಷ್ಟು ಮಾರ್ಕ್ಸ್ ತಗೊಂಡಿವಿ ಅನ್ನೋದು ನೆನಪು ಒಟ್ಟ ಇಡಂಗಿಲ್ಲ. ಆದ್ರೆ ನಮ್ ಜೋಡಿ ಅವ್ರು ಹೆಂಗ್ ವರ್ತಿಸಿದ್ರು, ಅವ್ರು ನಮ್ ಜೋಡಿ ಹೆಂಗ್ ಮಾತನಾಡಿದ್ರು ಅದರ ಮೇಲೆ ನಮ್ಮನ್ನ ಅಳದ್ ಬಿಡ್ತಾರೆ. ಹೀಗೆ ನಮ್ಮ ಮಾತಿನಲ್ಲಿ ಆ ವಿನೀತ ಭಾವನೆಯಿಂದ ತಂದ್ಕೊಂಡು ಪರಮಾತ್ಮನಲ್ಲಿ ಭಕ್ತಿ, ಮತ್ತೊಬ್ಬರಲ್ಲಿ ಪ್ರೀತಿ ವಾತ್ಸಲ್ಯ ಇಟ್ಕೊಂಡು ನಮ್ಮ ಜೀವನವನ್ನ ಸಾಗಿಸ್ಬೇಕು. ಹೀಗೆ ನಾಯಕನಾದವನಿಗೂ ಕೂಡ ಈ ಗುಣಗಳು ಯಾವಾಗ್ಲೂ ಇರಲೇಬೇಕು ಅಂತ ಹೇಳ್ತಾ, ವಿದುರರು ಪಂಡಿತ ಅನ್ನೋ ವಿಚಾರ ಇಟ್ಟುಕೊಂಡು ಅದು ನಾಯಕನಿಗೂ ಹೊಂಚ್ಕೋಬಹುದು, ಒಬ್ಬ ಮ್ಯಾನೇಜರಿಗೂ ಹೊಂಚ್ಕೋಬಹುದು, ಒಬ್ಬ ಸಾಮಾನ್ಯ ಪ್ರಜೆ ನಮ್ಮ ಜೀವನಕ್ಕೂ ನಾವು ಅನ್ವಯಿಸಿಕೊಂಡು ಈ ಎಲ್ಲ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವಾಗ ನಾವು ಉದ್ಧಾರ ಆಗ್ತೀವಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ನಾನು ತಿಳಿಸ್ತೇನೆ.